ಈಗ ಇದು ಎರಡು ಮೂರು ಹೆಸರಲ್ಲಿ ಕರೀತಾರೆ ಕನ್ನಡದಲ್ಲಿ. ಚೌಡಂಗಿ ಸೊಪ್ಪು ಅಂತಾರೆ, ನಮ್ಮ ಮಾಮೂಲಿ ನಾಟಿ ಭಾಷೆಯಲ್ಲಿ ಕೂನ್ ಸೊಪ್ಪು ಅಂತಾರೆ ಇದನ್ನು. ಕೂನ್ ಸೊಪ್ಪು ಅಂತಂದರೆ ಇದು ನಮ್ಮ ಬಾಣಂತಿಗಳಿಗೆ ನೀರು 11 ದಿವಸದಲ್ಲಿ ಇಲ್ಲ 9 ದಿವಸ ಸ್ನಾನ ಮಾಡಿಸ್ಬೇಕಾದ್ರೆ ಇದನ್ನು ಬೇಯಿಸಿ ಅವರಿಗೆ ಸ್ನಾನ ಮಾಡಿಸ್ತಾರೆ. ಇದನ್ನು ನಾವು ಔಷಧಿಗೆ ಅಂತ ಉಪಯೋಗಿಸ್ತೀವಿ. ಇದನ್ನು ತಗೊಂಡು ಪೌಡ್ರ್ ಮಾಡಿಕೊಂಡು ಇಲ್ಲ ಈ ಥರ ಕುಟ್ಟೋದಾಗಲಿ ಇಲ್ಲ ಒಂದು ಗೋಣೆ ಚೀಲದ ಮೇಲೆ ಈ ಥರ ರಬ್ಬಿಂಗ್ ಮಾಡಿದ್ರೆ ಎಲ್ಲ ಪೌಡ್ರ್ ಆಗುತ್ತೆ. ಈ ಥರ ಉಜ್ಜಿದಾಗ ಆ ಪೌಡ್ರ್ ಆಗಿದ್ದನ್ನು ಬಿಸಿಲಿಗೆ ಹಾಕಿ ಒಣಗಿಸ್ಬಿಟ್ಟು ಅದನ್ನು ಗಾಯದ ಮೇಲೆ ನಮ್ಮ ಔಷಧಿ ಇದೆ, ಆ ಔಷಧಿ ಹಾಕಿಬಿಟ್ಟು ಆ ಪೌಡಿ ಬಂದು ಅದರ ಮೇಲೆ ಈ ಔಷಧಿ ಹಾಕಿ ಔಷಧಿ ಗಾಯಕ್ಕೆ ಕಟ್ಟಿದ್ರೆ ಗಾಯ ಅರ್ಜೆಂಟಾಗಿ ವಾಸಿ ಆಗುತ್ತೆ. ಆಮೇಲೆ ಇದು ಬಂದು ಈಶ್ವರನ ಹೂವು ಅಂತ ಹೇಳ್ತಾರೆ. ಆಮೇಲೆ ಎಲೆ ತಗೊಂಡು ಮತ್ತು ನಾವು ಪೌಡ್ರದೇ ಒಂದು ಪೌಡ್ರದು, ಆ ಪೌಡ್ರನ್ನ ಇದರ ಎಲೆ ರಸ ತಗೊಂಡು ಈ ಸ್ಕಿನ್ ಡಿಸೀಸಸ್ಗೆ ರಸ ಹಿಂಡಿಕೊಂಡು ಅದರಲ್ಲಿ ಮಿಕ್ಸ್ ಮಾಡಿಕೊಂಡು ಈ ರಸದಲ್ಲಿ ಆ ಪೌಡ್ರ್ ಮಿಕ್ಸ್ ಮಾಡಿಕೊಂಡು ನವೆ ಎಲ್ಲೆಲ್ಲಿ ಇರುತ್ತೋ ಅಲ್ಲೆಲ್ಲ ಹಚ್ಕೊಂಡಾಗ ಅದು ಪೂರ್ತಿ ಗುಣವಾಗುತ್ತೆ. ಅಲರ್ಜಿ, ನವೆ ಮತ್ತು ಕೆರೆತ ಅಂತಂದ್ರೂ ನವೆನೇ ಬರುತ್ತೆ. ಆ ಥರ ಉಚ್ಕೊಂಡು ಇದು ಉಪಯೋಗಿಸ್ಕೊಂಡ್ರೆ ಸ್ಕಿನ್ಗೆ ಒಳ್ಳೆಯ ಔಷಧಿ. ಆಮೇಲೆ ಈ ರಸನ ಬೆಳಗ್ಗೆ ಸಾಯಂಕಾಲ ಒಂದೊಂದು ಡ್ರಾಪು 2 ಡ್ರಾಪ್ ಹೊಟ್ಟೆಗೆ ಉಪಯೋಗಿಸ್ಕೊಂಡ್ರು ಕೆಲವೊಂದು ಗ್ಯಾಸ್ಟ್ರಿಕ್ಗೆ ಮತ್ತು ಇತರ ಇದಕ್ಕೆಲ್ಲ ಇದು ಗುಣವಾಗುತ್ತೆ. ನೋಡಿ, ಈ ಔಷಧಿ ನಾವು ಓನಾಗಿ ಇದು ಮಾಡೋದು, ಇದು ಈ ಥರ ಆಗುತ್ತೆ. ನಾವು ಇದಕ್ಕೆ ಎಳ್ಳೆಣ್ಣೆ, ಜೇನು ಮೈಣ, ಆಮೇಲೆ ಗಂಗಚಂದ್ರ ಮತ್ತು ಸಾಂಬ್ರಾಣಿ, ಈ 4 ಐಟಮು ಇದಕ್ಕೆ ಉಪಯೋಗಿಸ್ತೀವಿ. ಆಮೇಲೆ ಬಯಲೇನು ವ್ಯಾಸ್ಲೈನ್ ಅಂತ ಹೇಳ್ತೀವಿ ಇಲ್ಲ ಅದನ್ನು, ಇದು ನಾವು ಸ್ಟವ್ ಮೇಲೆ ಮಡಗಿ ಎಲ್ಲ ಎಣ್ಣೆ ಎಲ್ಲ ಕಾಯಿಸಿ ಅದಕ್ಕೆ ಬರೋವರೆಗೂ ಇದನ್ನು ಉಪಯೋಗಿಸ್ಬೇಕು. ಉಪಯೋಗಿಸ ಮೇಲೆ ಅದು ನೀರಂಗಿರುತ್ತೆ, ಅದು ಆರಿದ ಮೇಲೆ ಈ ಥರ ಗಟ್ಟಿ ಆಗುತ್ತೆ. ಇದನ್ನು ನಾವು ಕಾಲು ಪಾದ ಸೀಳಿರುತ್ತಲ್ಲ ಅದಕ್ಕೆ, ಮತ್ತು ಗಾಯಗಳಿಗೆ ಯಾವ ಥರ ಗಾಯ ಆದರೂ ಸರಿ ಇದು ಅದಕ್ಕೆ ಉಪಯೋಗ ಆಗುತ್ತೆ. ಆಮೇಲೆ ಗಾಯ ಅಂತಂದರೆ ಪಾದ ಸೀಳಿರುತ್ತಾರೆ ಅದಕ್ಕೂ ಉಪಯೋಗಿಸ್ಕೋಬೋದು, ಪ್ರತಿಯೊಂದಕ್ಕೂ ಆಗುತ್ತೆ ಇದು. ಇದು ನೋವುಗಳಿಗೆ, ಮಂಡಿ ನೋವು, ಸೊಂಟ ನೋವಿಗೆ ಉಪಯೋಗಿಸೋಂತಕ್ಕ ಔಷಧಿ ಇದು. ಇದಕ್ಕೆ ಸುಮಾರು ಒಂದು 8 ಐಟಮ್ ಬೀಳುತ್ತೆ ಇದಕ್ಕೆ. ಮತ್ತು ಜೇನುಮೇಣ ಮತ್ತು ಪಚ್ಚಕರ್ಪೂರ, ವಾಮದುವ, ಗಂಧಿಗೆಯಲ್ಲಿ ಸಿಗತಕ್ಕಂಥ ಔಷಧಿ ಇದಕ್ಕೆ ಉಪಯೋಗಿಸ್ತೀವಿ. ಇದು ಸೊಂಟ ನೋವಿಗೆ, ಹಳೆ ನೋವುಗಳಿಗೆ, ಊತುಗಳಿಗೆ ಎಲ್ಲ ಉಪಯೋಗ ಆಗುತ್ತೆ. ಯಾವ ರೀತಿ ಈಗ ಸುಮಾರು ಜನ ಇದನ್ನು ಸುಮಾರು ಕದ್ರಿಯಿಂದ ಸುಮಾರು ಜನ ಬರ್ತಾರೆ, ಆ ಕಡೆ ಚೆನ್ನಾಗಿ ಸೆಟ್ಟಾಗಿದೆ ಜನಗಳಿಗೆ. ಇದು ನೋವುಗಳಿಗೆ, ಪ್ರತಿಯೊಂದು ನೋವುಗಳಿಗೆ ಮಾತ್ರ ಉಪಯೋಗಿಸ್ಕೋಬೋದು. ಊತ ಇರೋದಕ್ಕೆ ಎಲ್ಲದಕ್ಕೂ ಪೈನ್ ಕಿಲ್ಲರ್ಗೆ ಒಳ್ಳೆಯ ಔಷಧಿ ಇದೆ. ಈ ಕ್ಯಾಪ್ಸಲ್ಲು ಅಷ್ಟೇ. ಇದು ಟ್ಯಾಬ್ಲೆಟ್ಸ್ ಬಂದು ನಮ್ಮ ಓನ್ ಪ್ರಾಡಕ್ಟು. ಇದಕ್ಕೆ ಅಶ್ವಗಂಧ ಮತ್ತು ಕಾಳು ಮತ್ತು ಇದೇ ರೀತಿ ಇದಕ್ಕೂ ಅಷ್ಟೇ, ಎರಡಕ್ಕೂ ಅದೇ ರೀತಿ ಸೇಮು. ಅದೇ ರೀತಿ ಕ್ಯಾಪ್ಸಲ್ ಮಾಡಿ ಟ್ಯಾಬ್ಲೆಟ್ಸು ಬೆಳಗ್ಗೆ ಸಾಯಂಕಾಲ ತೊಗೊಂಡ್ರೆ ಆ ಔಷಧಿ ಏನು ಹೇಳಿದೆ ಈ ಕ್ರೀಮು ಅದು ಹಚ್ಕೊಂಡ ಮಂಡಿ ನೋವು, ಸೊಂಟ ನೋವು ಇಮಿಡಿಯೇಟಾಗಿ ಇದು ವಾಸಿ ಆಗುತ್ತೆ. ಇದು ಏನು ತೊಂದರೆ ಇಲ್ಲ. ಎಲ್ಲ ಹಳೆ ನೋವುಗಳಿಗೆ ಎಲ್ಲದಕ್ಕೂ ವಾಯುಗೆಲ್ಲ ಆಗುತ್ತೆ, ಅದಕ್ಕೆಲ್ಲ ಇದನ್ನು ಉಪಯೋಗಿಸ್ಕೋಬೇಕು. ಆಮೇಲೆ ಇದು ಬೇದಿ ಮಾತ್ರೆ ಅಂತ ಹೇಳಿಬಿಟ್ಟು, ಈ ಮಾತ್ರೆ ಬಂದು ಆಯುರ್ವೇದಿಕ್ಕಿದೆ. ಹೋಲಿರ್ತದ್ದು 2 ಮಾತ್ರೆ ಹಾಕ್ಕೋಬೇಕಾಯ್ತು ಒಬ್ಬೊಬ್ಬರು. ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಹಾಕ್ಕೊಂಡು ಹೊಟ್ಟೆ ಕುಡ್ಕೊಳ್ಳೋದು. ಒಂದು 5 ಸತಿ ಬೇದಿ ಆಗುತ್ತೆ. ಬೇದಿ ಆದಮೇಲೆ ಒಂದು 5 ಸತಿ ಬೇದಿ ಆದಮೇಲೆ ತಣ್ಣೀರು ಕೂತ್ಬಿಟ್ರೆ ಬೇದಿ ನಿಂತೋಗುತ್ತೆ. ಒಟ್ಟಲ್ಲಿ ನಾವು ವೆಹಿಕಲ್ಲು ಇಂಜಿನ್ ರಿಪೇರಿ ಮಾಡ್ತೀವೋ ನಮ್ಮ ಒಳಗಡೆ ಇರೋ ಕಲ್ಮಶಗಳೆಲ್ಲ ಹೋಗಿ ಆರಾಮಾಗಿ ಇದು ನಮಗೆ ಅನುಕೂಲ ಆಗುತ್ತೆ ಇದು.